ಗಂಭೀರ್ ವರ್ಸಸ್ ವಿರಾಟ್ ಕೊಹ್ಲಿ. ಈ ಇಬ್ಬರ ನಡುವಿನ ಗುದ್ದಾಟಕ್ಕೆ ದಶಕಗಳ ಇತಿಹಾಸ ಇದೆ. ನಮ್ಮ ಕಿಂಗ್ ಕೊಹ್ಲಿಯನ್ನ ಕಂಡ್ರೆ ಈ ಗಂಭೀರ್ಗೆ ಆಗೋದೇ ಇಲ್ಲ. ಕೊಹ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅನ್ನುವ ಅಸೂಯೆಗೋ, ಅವನಷ್ಟು ನನಗೆ ಸಾಧನೆ ಮಾಡೋದಕ್ಕಾಗ್ಲಿಲ್ಲ ಅನ್ನುವ ಮತ್ಸರಕ್ಕೋ ಗೊತ್ತಿಲ್ಲ. ಗಂಭೀರ್ಗೆ ಕೊಹ್ಲಿಯನ್ನ ಕಂಡ್ರೆ ಆಗೋದಿಲ್ಲ. ಮೈದಾನದಲ್ಲೇ ಗಂಭೀರ್ ತುಂಬಾ ಸಲ ಇದನ್ನ ತೋರಿಸಿದ್ದಾರೆ. ಕೆಲವೊಮ್ಮೆ ಕೈ ಮಿಲಾಯಿಸುವ ಹಂತಕ್ಕೂ ಇವರ ಜಗಳ ಹೋಗಿತ್ತು. ಈಗ ಅದೇ ಗಂಭೀರ್ ಟೀಮ್ ಇಂಡಿಯಾದ ಕೋಚ್, ಕೊಹ್ಲಿ ಪ್ಲೇಯರ್ ಆಗಿ ಆಡ್ತಾ ಇದ್ದಾರೆ. ಆದರೆ ಇವರಿಬ್ಬರ ನಡುವಿನ ಮುನಿಸು ಇನ್ನೂ ಕೂಡ ಕಡಿಮೆ ಆಗಿಲ್ಲ ಅನ್ನುವ ಸುದ್ದಿ ಬರ್ತಾ ಇದೆ. ಗಂಭೀರ್ ಹಾಗೂ ವಿರಾಟ್ ಕೊಹ್ಲಿ ನಡುವೆ ಮಾತಿಲ್ಲ, ಕತೆ ಇಲ್ಲ. ಅಷ್ಟಕ್ಕೂ ಟೀಮ್ ಇಂಡಿಯಾದಲ್ಲಿ ಏನಾಗ್ತಾ ಇದೆ? ಮತ್ತೆ ಕೋಲ್ಡ್ ವಾರ್ ಶುರುವಾಯಿತಾ? ಕೊಹ್ಲಿ ಹಾಗೂ ಗಂಭೀರ್ ನಡುವಿನ ಮುನಿಸಿಗೆ ಕಾರಣ ಏನು? ಎಲ್ಲವನ್ನ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಪ್ಲಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಿಮಗೂ ಕೂಡ ಗೊತ್ತಿದೆ, ವಿರಾಟ್ ಕೊಹ್ಲಿ ಮತ್ತು ಗೌತಮ್ ಗಂಭೀರ್ ಅಂದ್ರೆ ಎರಡು ವಿಭಿನ್ನ ಮುಖಗಳು. ನಾವು IPL ನಲ್ಲಿ ಇವರಿಬ್ರು ಮೈದಾನದಲ್ಲೇ ಕಿತ್ತಾಡೋದನ್ನ ಕಣ್ಣಾರೆ ನೋಡಿದ್ದೇವೆ. ಆಮೇಲೆ ಇಬ್ರು ಒಂದಾದ್ರು, ತಪ್ಕೊಂಡ್ರು, ನಕ್ರು, ಮಾತನಾಡಿದ್ರು ಅಂತೆಲ್ಲ ನಾವು ಖುಷಿ ಪಟ್ಟಿದ್ವಿ. ಆದ್ರೆ ಅದು ಕೇವಲ ಕ್ಯಾಮರಾ ಮುಂದಿನ ನಾಟಕನ? ಒಳಗೊಳಗೆ ಆ ದ್ವೇಷದ ಜ್ವಾಲಾಮುಖಿ ಹಾಗೆ ಇತ್ತ ಅನ್ನುವ ಅನುಮಾನ ಈಗ ಶುರುವಾಗಿದೆ. ಈಗ ಟೀಮ್ ಇಂಡಿಯಾ ಇಂಗ್ಲೆಂಡ್ ನಲ್ಲಿದೆ. ಮೊದಲ ಮ್ಯಾಚ್ ಭಾರತ ಗೆದ್ದಾಗಿದೆ. ಆದ್ರೆ ಈ ಪಂದ್ಯಕ್ಕೂ ಮುನ್ನ ಬರ್ಮಿಂಗ್ ಹ್ಯಾಮ್ ನಲ್ಲಿ ನಡೆದ ಪ್ರಾಕ್ಟೀಸ್ ಸೆಷನ್ ನಲ್ಲಿ ನಡೆದ ಘಟನೆಗಳು ಮಾತ್ರ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಪ್ರಾಕ್ಟೀಸ್ ಸಂದರ್ಭದಲ್ಲಿ ಹೆಡ್ ಕೋಚ್ ಗಂಭೀರ್ ಮೈದಾನದಲ್ಲಿ ಕಾಣಿಸ್ಕೊಂಡಿದ್ರು. ಅವರು ರೋಹಿತ್ ಶರ್ಮಾ ಜೊತೆ ಮಾತನಾಡ್ತಾ ಇದ್ರು. ಆಮೇಲೆ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಜೊತೆ ಪಿಚ್ ಹೇಗಿದೆ ಅಂತ ನೋಡೋದಕ್ಕೆ ಹೋದ್ರು. ಅಲ್ಲಿಯೂ ಅವರ ಜೊತೆ ಮಾತನಾಡಿದ್ರು. ಫೀಲ್ಡಿಂಗ್ ಡ್ರಿಲ್ ನಲ್ಲೂ ಗಂಭೀರ್ ಆಕ್ಟಿವ್ ಆಗಿದ್ರು. ಆದ್ರೆ ವಿರಾಟ್ ಕೊಹ್ಲಿ ಜೊತೆ ಗಂಭೀರ್ ಒಂದೇ ಒಂದು ಮಾತನಾಡಲಿಲ್ಲ. ಆ ದೃಶ್ಯಗಳನ್ನ ನೋಡಿದವರಿಗೆ ಅರ್ಥವಾಗೋದಕ್ಕೆ ಶುರುವಾಯಿತು, ಏನೋ ಒಂದು ಸರಿ ಇಲ್ಲ ಅಂತ. ನಿಮ್ಗೆ ಗೊತ್ತಿರ್ಲಿ, ಮೈದಾನದಲ್ಲಿ ಪ್ರಾಕ್ಟೀಸ್ ಮಾಡುವಾಗ ನೆಟ್ಸ್ ನಲ್ಲಿ ಯಾರು ಮೊದಲು ಬ್ಯಾಟಿಂಗ್ ಮಾಡಬೇಕು ಅಂತ ಒಂದು ಬೋರ್ಡ್ ಮೇಲೆ ಆರ್ಡರ್ ಬರೆದಿರ್ತಾರೆ. ಅದರಂತೆ ವಿರಾಟ್ ಕೊಹ್ಲಿ ನೆಟ್ 1, ನೆಟ್ 2 ಮತ್ತು ನೆಟ್ 3ಗೆ ಹೋಗಿ ಮೊದಲು ಬ್ಯಾಟಿಂಗ್ ಮಾಡಿದ್ರು. ನೆಟ್ಸ್ ನಿಂದ ಬ್ಯಾಟಿಂಗ್ ಮುಗಿಸಿ ಬರುವಾಗ ಕೊಹ್ಲಿ ಗಂಭೀರ್ ಅವರ ಮುಖವನ್ನೇ ನೋಡಿಲ್ಲ. ಕಡೆಗಣ್ಣಿನಲ್ಲೂ ನೋಡದೆ ನೇರವಾಗಿ ಮುಂದೆ ಹೋಗಿ ತಮ್ಮ ಕಿಟ್ ಬ್ಯಾಗ್ ಪ್ಯಾಕ್ ಮಾಡಿಕೊಳ್ಳುವಲ್ಲಿ ಬ್ಯುಸಿ ಆಗ್ತಾರೆ. ಗಂಭೀರ್ ಕೂಡ ವಿರಾಟ್ ಕಡೆ ಹೋಗಲ್ಲ. ಈ ಇಡೀ ಸೆಷನ್ ನಲ್ಲಿ ಗಂಭೀರ್ ಹಾಗೂ ಕೊಹ್ಲಿ ನಡುವೆ ಮಾತುಕತೆಯೇ ಇರಲಿಲ್ಲ ಅಂತ ಅಲ್ಲಿದ್ದ ಪತ್ರಕರ್ತರು ಹೇಳ್ತಾರೆ. ಇವರಿಬ್ಬರ ಮಧ್ಯೆ ಈ ಮಟ್ಟಿಗೆ ಕೋಲ್ಡ್ ವಾರ್ ನಡೆಯೋದಕ್ಕೆ ಕಾರಣ ಏನು? ರಿಪೋರ್ಟ್ಸ್ ಪ್ರಕಾರ ಚಾಂಪಿಯನ್ಸ್ ಟ್ರೋಫಿ ಸಮಯದಿಂದಲೂ ಇವರಿಬ್ಬರ ಮಧ್ಯೆ ಮಾತುಕತೆ ಸಂಪೂರ್ಣವಾಗಿ ಬಂದ್ ಆಗಿದೆ ಅನ್ನುವ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಅದಾದ್ಮೇಲೆ ಇವರಿಬ್ಬರ ಯಾವುದೇ ಸೆಲೆಬ್ರೇಷನ್ ಫೋಟೋಗಳನ್ನ ಕೂಡ ನೀವು ನೋಡಿರಲ್ಲ. ಇದಕ್ಕೆ ಅಸಲಿ ಕಾರಣ ಏನ್ ಗೊತ್ತಾ? ಸ್ಟಾರ್ ಕಲ್ಚರ್. ಹೌದು ಸ್ನೇಹಿತರೆ, ಗೌತಮ್ ಗಂಭೀರ್ ಇಂಡಿಯಾದ ಕೋಚ್ ಆದಾಗಿನಿಂದಲೂ ಒಂದೇ ಮಾತನ್ನ ಹೇಳ್ತಾ ಇದ್ದಾರೆ, ಟೀಮ್ ಇಂಡಿಯಾದಲ್ಲಿ ಯಾವುದೇ ಸ್ಟಾರ್ ಕಲ್ಚರ್ ಇರಬಾರ್ದು ಅಂತ. ಗಂಭೀರ್ ಅವರ ದೃಷ್ಟಿಯಲ್ಲಿ 2027ರ ವಿಶ್ವಕಪ್ಗೆ ಒಂದು ಯುವ ತಂಡ ಸಿದ್ಧವಾಗಬೇಕು. ಆ ಭವಿಷ್ಯದ ದೃಷ್ಟಿಯಿಂದ ರೋಹಿತ್ ಮತ್ತು ಕೊಹ್ಲಿ ಅವರು ಆಡೋದು ಗಂಭೀರ್ಗೆ ಅಷ್ಟಾಗಿ ಇಷ್ಟವಿಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಗಂಭೀರ್ ಇದೇ ದುರ್ವರ್ತನೆಯಿಂದ ಟೀಮ್ ಇಂಡಿಯಾ T20ಯಲ್ಲಿ ವೈಟ್ ವಾಶ್ ಆಯಿತು ಅನ್ನೋದನ್ನ ಎಲ್ಲರೂ ಒಪ್ಕೊಳ್ತಾರೆ. IPL ನಲ್ಲಿ ಎಲ್ಲ ಯುವಕರು ಚೆನ್ನಾಗಿ ಆಡ್ತಾರೆ. ಆದ್ರೆ ಇಂಗ್ಲೆಂಡ್ ನಂತಹ ಪಿಚ್ ನಲ್ಲಿ ಬಾಲ್ ಎಲ್ಲಿಂದ ಬಂದು ಎಲ್ಲಿ ಹೋಗುತ್ತೆ ಅನ್ನೋದೇ ಅವರಿಗೆ ಗೊತ್ತಾಗೋದಿಲ್ಲ. ಅಂತಹ ಟೈಮ್ ನಲ್ಲಿ ಅನುಭವ ಅನ್ನೋದು ಬೇಕೇ ಬೇಕು. ಅನುಭವ ಎಷ್ಟು ಮುಖ್ಯ ಅನ್ನೋದು T20 ಸರಣಿಯಲ್ಲಿ ಎಲ್ರಿಗೂ ಗೊತ್ತಾಗಿದೆ. ಆದ್ರೂ ಗಂಭೀರ್ಗೆ ತನಗಿಂತ ಮೇಲೆ ಯಾರು ಇರಬಾರ್ದು ಅನ್ನುವ ಸ್ವಾರ್ಥ ಇದೆ. ಗಂಭೀರ್ ಈ ವರ್ತನೆ ಕೊಹ್ಲಿಗೆ ಚೂರು ಕೂಡ ಇಷ್ಟವಾಗೋದಿಲ್ಲ. ಮೈದಾನದಲ್ಲಿ ತನಗೆ ಟಕ್ಕರ್ ಕೊಟ್ಟವರಿಗೆ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಇನ್ನು ಹೀಗೆ ಗಾಂಚಾಲಿ ಬುದ್ಧಿ ತೋರಿಸುವ ಗಂಭೀರನ್ನ ಬಿಡ್ತಾರಾ ಹೇಳಿ? ಏನೇ ಆದ್ರೂ ಒಬ್ಬ ಹೆಡ್ ಕೋಚ್ ಮತ್ತು ತಂಡದ ಅತಿ ದೊಡ್ಡ ಸ್ಟಾರ್ ಆಟಗಾರನ ನಡುವೆ ಈ ರೀತಿ ಹೊಂದಾಣಿಕೆ ಇಲ್ಲದೆ ಹೋದರೆ ಅದರ ನೇರ ಪರಿಣಾಮ ಬೀಳೋದು ಇಡೀ ತಂಡದ ಪ್ರದರ್ಶನದ ಮೇಲೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದೇ ಈಗ ಕ್ರಿಕೆಟ್ ಅಭಿಮಾನಿಗಳ ದೊಡ್ಡ ಟೆನ್ಷನ್. ನೆನ್ಪಿಟ್ಕೊಳ್ಳಿ, ಬೆಂಕಿ ಮತ್ತು ಗಾಳಿ ಸೇರಿದ್ರೆ ಕಾಡ್ಗಿಚ್ಚು ಆಗುತ್ತೆ. ಇನ್ನಾದ್ರೂ ಗಂಭೀರ್ ತಮ್ಮ ವರ್ತನೆಯನ್ನ ಬದಲಾಯಿಸಬೇಕು. ಇಲ್ಲ ಅಂದ್ರೆ ಅದರ ಪರಿಣಾಮ ಟೀಮ್ ಇಂಡಿಯಾದ ಮೇಲೆ ಆಗುತ್ತೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.